ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಭವನ ಸ್ಥಳಾಂತರಕ್ಕೆ ಹಿಂದೇಟು. ಹೊಸ ಕಟ್ಟಡ ಮಂಜೂರಾತಿಗೆ ಸಚಿವ ಪತ್ರ ತಂದ ಅಡ್ಡಿ. ರೈತ ವಿರೋಧಿ ಕಾಯ್ದೆಗಳ ರದ್ದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿಂದೇಟು. ರಾಷ್ಟ್ರ ವ್ಯಾಪಿ ಆಂದೋಲನ ಎಸ್ಆರ್ ಹಿರೇಮಠ್. ಮೈಕ್ರೋ ಫೈನಾನ್ಸ್ ಕಿರುಕುಳ ವಿರೋಧಿಸಿ ಸಿಪಿಐ ಎ ಲಿಬರೇಷನ್ ಪ್ರತಿಭಟನೆ. ಪ್ರತಿಕೃತಿ ದಹನ. ಬೀಡಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಆಗ್ರಹಿಸಿ ಮನವಿ. ಮಂತ್ರಾಲಯದಲ್ಲಿ ನಕಲಿ ಐಡಿ ಸೃಷ್ಟಿಸಿ ಭಕ್ತರಿಗೆ ವಂಚನೆ. ಎಚ್ಚರಿಕೆ ವಹಿಸಲು ಭಕ್ತರಿಗೆ ಮಂತ್ರಾಲಯ ಮಠ ಮನವಿ. ವಡ್ಲೂರು ರಸ್ತೆ ಕಾಮಗಾರಿ ಕಳಪೆ. ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ನಗರದಲ್ಲಿರುವ ವಿವಿಧ ಇಲಾಖೆಗಳನ್ನು ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಆದರೆ ಬಾಡಿಗೆ ಕಟ್ಟಡದಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರಿಂದ ಶಿಕ್ಷಣ ಸಚಿವರಿಗೆ ಬರೆದ ಪತ್ರ ಅಡ್ಡಿಯಾಗಿದೆ. ಎಲ್ಲ ಇಲಾಖೆಯ ಕಚೇರಿಗಳು ಒಂದೇ ಸ್ಥಳದಲ್ಲಿರುವಂತೆ ಮತ್ತು ಜನರ ಅನುಕೂಲಕ್ಕಾಗಿ ಯಕ್ಲಾಸ್ಪುರ್ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ನೂತನ ಜಿಲ್ಲಾಡಳಿತ ಭವನಕ್ಕೆ ನಗರದಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿರುವ ಇಲಾಖೆಯ ಕಚೇರಿಗಳನ್ನು ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿದ್ದು, ಆದರೆ ಕೆಲವು ಇಲಾಖೆಯ ಕಚೇರಿಗಳು ಮಾತ್ರ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರವಾಗಲು ಒಲ್ಲದ ಮನಸ್ಸಿನಲ್ಲಿವೆ. ನಗರದ ಆಜಾದ್ ನಗರ ಬಡಾವಣೆಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಕಳೆದ 1.5 ವರ್ಷದಿಂದ ಬಾಡಿಗೆಯಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆ ಪ್ರತಿ ತಿಂಗಳು 80,000ದಂತೆ ಬಾಡಿಗೆ ಕಟ್ಟುತ್ತಾ ಬಂದಿದೆ. ಇದಕ್ಕೂ ಮೊದಲು ನಗರದ ತಹಶೀಲ್ ಕಚೇರಿ ಪಕ್ಕದ ಸ್ವಂತ ಕಟ್ಟಡದಲ್ಲಿದ್ದ ಶಿಕ್ಷಣ ಇಲಾಖೆಯ ಕಟ್ಟಡ ತೀರಾ ದುರಸ್ತಿಯಲ್ಲಿದ್ದರಿಂದ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರವಾಗಿತ್ತು. ಪ್ರಸ್ತುತ ಬಾಡಿಗೆಯಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರವಾಗದ ಸ್ಥಿತಿಗೆ ತಲುಪಿದೆ. ಇದಕ್ಕೆ ಕಾರಣ ಸಚಿವರ ಆ ಒಂದು ಪತ್ರ. ಸಚಿವ ಎನ್ಎಸ್ ಬೋಸರಾಜ್ ಅವರು ಶಾಲಾ ಶಿಕ್ಷಣ ಇಲಾಖೆಯ ಕಚೇರಿಯನ್ನು ಹಳೆಯ ಕಟ್ಟಡವಿದ್ದ ಸ್ಥಳದಲ್ಲಿಯೇ ಹೊಸದಾಗಿ ನಿರ್ಮಾಣ ಮಾಡಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆದಿದ್ದಾರೆ. ಇದಲ್ಲದೆ 2021ರ ಜುಲೈ 30ರಂದು ಕಲಬುರಗಿಯ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಿಗೆ ಹಾಗೂ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೂ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕಾರ್ಯಾಲಯ ಶಿಥಿಲಗೊಂಡಿರುವುದರಿಂದ ಕಚೇರಿ ಸ್ಥಳಾಂತರಕ್ಕೆ ಅನುಮತಿ ಕೋರಿ ತಾತ್ಕಾಲಿಕ ವ್ಯವಸ್ಥೆಗೆ 10 ಲಕ್ಷ ರೂಪಾಯಿ ಮಂಜೂರು ಮಾಡುವಂತೆ ಕೋರಲಾಗಿದೆ. ಇದಾದ ನಂತರ 2024ರ ಜುಲೈ 8ರಂದು ಬೆಂಗಳೂರಿನ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯ ಪ್ರಾಥಮಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡುವಂತೆ ಕೋರಲಾಗಿದೆ. 2021ರ ಜೂನ್ 10ರಂದು ನಡೆದ ಕೆಕೆಆರ್ಡಿಬಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೊಸ ಕಟ್ಟಡಕ್ಕಾಗಿ ಲೈನ್ ಎಸ್ಟಿಮೇಟ್ ಮಾಡಲು ಶಕ್ತಿನಗರ್ ಕ್ಯಾಶೋಟೆಕ್ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸೂಚಿಸಿದ್ದರು. ಅದರಂತೆ ಕ್ಯಾಶೋಟೆಕ್ ಅಧಿಕಾರಿಗಳು ಕಟ್ಟಡದ ಪರಿಶೀಲನೆ ನಡೆಸಿದ್ದರು. ನಿರ್ಮಾಣಕ್ಕಾಗಿ ಹಳೆ ಕಟ್ಟಡದ ನೀಲನಕ್ಷೆ ಹಾಗೂ ಅಂದಾಜು ಪತ್ರಿಕೆಯನ್ನು ಕ್ಯಾಶೋಟೆಕ್ನಿಂದ ಪಡೆದು ಕೆಕೆಆರ್ಡಿಬಿ ಕಾರ್ಯಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಇದುವರೆಗೂ ಹೊಸ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಬಾಡಿಗೆ ಕಟ್ಟಡದಲ್ಲಿಯೇ ಇಲಾಖೆ ನಡೆಯುತ್ತಿದೆ. ಇದೀಗ ಬಾಡಿಗೆ ಕಟ್ಟಡದಿಂದ ಜಿಲ್ಲಾಡಳಿತ ಭವನಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಸ್ಥಳಾಂತರವಾಗದೇ ಇರುವುದಕ್ಕೆ ಶಿಕ್ಷಣ ಇಲಾಖೆಯಿಂದ ಆಯುಕ್ತಾಲಯ ಹಾಗೂ ಮೇಲಾಧಿಕಾರಿಗೆ ಬರೆದ ಪತ್ರಗಳು. ಸಚಿವ ಬೋಸರಾಜ್ ಅವರು ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲಾಖೆಯ ಕಚೇರಿಯನ್ನು ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ಹೊಸ ಕಚೇರಿ ನಿರ್ಮಾಣ ಮಾಡಲು ಅನುಮತಿಗೆ ಬರೆದ ಪತ್ರಗಳು ಅಡ್ಡಿಯಾಗಿವೆ ಎಂಬುದು ಗಮನಾರ್ಹವಾಗಿದೆ.
ಜಿಲ್ಲಾಡಳಿತ ಭವನದಲ್ಲಿ ಈಗಾಗಲೇ ಡಿಸಿ ಕಚೇರಿ, ಸಹಾಯಕ ಆಯುಕ್ತರ ಕಚೇರಿ, ಭೂಮಾಪನ ಇಲಾಖೆ, ಆಹಾರ ಇಲಾಖೆ ಹಾಗೂ ಖಜಾನೆ ಇಲಾಖೆ ಸ್ಥಳಾಂತರಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳನ್ನು ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ಡಿಸಿ ಕಚೇರಿ ಮೂಲಗಳು ತಿಳಿಸಿವೆ. ಒಟ್ಟಾರೆಯಾಗಿ ಶಾಲಾ ಶಿಕ್ಷಣ ಇಲಾಖೆಯ ಹೊಸ ಕಟ್ಟಡ ನಿರ್ಮಾಣ ಆರಂಭವಾಗುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗಿರುವುದರಿಂದ ಅಲ್ಲಿಯವರೆಗೆ ಶಾಲಾ ಶಿಕ್ಷಣ ಇಲಾಖೆಯನ್ನು ಜಿಲ್ಲಾಡಳಿತ ಭವನದಲ್ಲಿರಿಸಿದ್ದಲ್ಲಿ ಶಿಕ್ಷಣ ಇಲಾಖೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟುವ ಹಣ ಉಳಿತಾಯವಾಗುತ್ತದೆ, ಜೊತೆಗೆ ಸಾರ್ವಜನಿಕರಿಗೂ ಅನುಕೂಲವಾಗುತ್ತದೆ. ಶಾಲಾ ಶಿಕ್ಷಣ ಇಲಾಖೆಗೆ ಬೇಕಾದಷ್ಟು ವಿಶಾಲವಾದ ಕಚೇರಿ ಸದ್ಯಕ್ಕೆ ಜಿಲ್ಲಾಡಳಿತ ಭವನದಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯ ಸ್ಥಳಾಂತರದ ಬಗ್ಗೆ ಗಮನ ಹರಿಸಲಾಗುವುದು. ಕೆ ನಿತೀಶ್, ಡಿಸಿ, ರಾಯಚೂರು. ರೈತರ ಕರಾಳ ಕಾಯ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಲು ಮುಂದಾಗಿರುವುದನ್ನು ವಿರೋಧಿಸಿ ರಾಷ್ಟ್ರ ವ್ಯಾಪ್ತಿ ಆಂದೋಲನ ರೂಪಿಸಲು ಸಮಾನ ಮನಸ್ಕ ಸಂಘಟನೆಗಳು ಸಿದ್ಧಗೊಂಡಿವೆ ಎಂದು ಸಿಟಿಜನ್ ಫಾರ್ ಡೆಮೋಕ್ರಸಿ ರಾಷ್ಟ್ರೀಯ ಅಧ್ಯಕ್ಷ ಎಸ್.ಆರ್. ಹಿರೇಮಠ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರ ತೀವ್ರ ವಿರೋಧ ಜೀವ ಕಳೆದುಕೊಂಡ ನಂತರ ಎಚ್ಚೆತ್ತ ಕೇಂದ್ರ ಸರ್ಕಾರ 3 ಕರಾಳ ಕಾಯ್ದೆಗಳನ್ನು ಹಿಂಪಡೆದಿತ್ತು. ಆದರೀಗ ಅದೇ ಕಾಯ್ದೆಗಳನ್ನು ಮರು ಜಾರಿಗೆ ಮುಂದಾಗಿದೆ. ರಾಷ್ಟ್ರೀಯ ನೀತಿ ಚೌಕಟ್ಟು ಹೆಸರಿನಲ್ಲಿ 35 ಪುಟಗಳ ವರದಿಯನ್ನು ಸಿದ್ಧಪಡಿಸಿ ಅದೇ ಕಾರ್ಪೊರೇಟ್ ಪರವಾದ ನೀತಿ ಜಾರಿಗೆ ಮುಂದಾಗಿದೆ. ರೈತರು ನಡೆಸಿದ್ದ ಸುದೀರ್ಘ ಹೋರಾಟ ಸಂದರ್ಭದಲ್ಲಿ ಲಿಖಿತವಾಗಿ ನೀಡಿದ ಭರವಸೆಗಳನ್ನು ಅನುಷ್ಠಾನಗೊಳಿಸುವುದನ್ನೇ ಮರೆತು ಬಿಟ್ಟಿದೆ. 3 ಕರಾಳ ಕಾಯ್ದೆ ರದ್ದುಗೊಳಿಸುವ ಜೊತೆಗೆ ರೈತರು ಬೆಳೆಗಳಿಗೆ ಕನಿಷ್ಠ ಬೆಲೆ ಬೆಂಬಲ ಕಾಯ್ದೆಗಾಗಿ ರೂಪಿಸುವುದಾಗಿ ಹೇಳಿತು. ಆದರೆ ಮತ್ತೊಮ್ಮೆ ಅಧಿಕಾರ ಹಿಡಿದರೂ ರೈತರ ಪರವಾದ ಚಿಂತನೆ ಮಾಡಲು ಸಿದ್ಧವಿಲ್ಲ ಎಂದರು. ಖಾಲಿಸ್ತಾನಿ, ಪಾಕಿಸ್ತಾನಿ, ಇವನ್ ಟೆರರಿಸ್ಟ್ ಅಲ್ಲ, ಅವ್ರಿಗೆ ಏನು ಕೇಸ್ ಹಾಕಿದರೆ ವಾಪಸ್ ಹೋಗೋದು, ಇವೆಲ್ಲ ಏನು ಮಾಡಿದ್ದಾರೆ, ಇವು ಎಲ್ಲವನ್ನು ಕೂಡ ಇನ್ನೂ ಪ್ರಾಮಾಣಿಕವಾಗಿ ಮಾಡಿಲ್ಲ. ಅಷ್ಟೇ ಅಲ್ಲ, ತಮ್ಮ ದುರುದ್ದೇಶ ಏನಿತ್ತು ಕೋವಿಡ್-19 ಒಳಗೆ ಮಾಡೋದು, ಅದನ್ನು ಮತ್ತೆ ತಿರುಗಿತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅದು 35 ಪುಟದ್ದು. ಯಾವಾಗ 25 ನವೆಂಬರ್ 2024 ನಮ್ಮ ಜಾಣ ಮರಿಗಳು ಯಾರು, ಕೇಂದ್ರ ಸರ್ಕಾರದವರು, ಗೌರ್ಮೆಂಟ್ ಆಫ್ ಇಂಡಿಯಾದವರು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ದವರು ಒಂದು ಇದನ್ನು ಸರ್ಕ್ಯುಲರ್ ಹೊರಡಿಸ್ತಾರೆ. ಏನಂದರೆ ನ್ಯಾಷನಲ್ ಪಾಲಿಸಿ ಫ್ರೇಮ್ವರ್ಕ್, ಒಂದು ರಾಷ್ಟ್ರೀಯ ನೀತಿಯ ಚೌಕಟ್ಟು. ಎದ್ರ ಬಗ್ಗೆ ಅದು ಅಗ್ರಿಕಲ್ಚರ್ ಮಾರ್ಕೆಟಿಂಗು. ಆ APMC ಏನದಲ್ಲ, ಮತ್ತೊಮ್ಮೆ ಈ ರೈತರನ್ನು ಮಾರ್ಕೆಟ್ಗಳಿಗೆ ಬಲಿ ಕೊಟ್ಟು ಏನು ಇವ್ರನ್ನ ಬಲಿ ಪಶು ಮಾಡಬೇಕು ಅನ್ನೋ ಉದ್ದೇಶದ ಹೊರತಾಗಿ ಮತ್ತೇನು ಇಲ್ಲ ಅನ್ನೋ ಸ್ಪಷ್ಟವಾಗಿ ಕಾಣಬೇಕು. ಸೊ ಅದಕ್ಕೆ ಈ ವಿಷಯದೊಳಗೆ ನಾವೇನು ಮಾಡಿದೆವು ಅಂದರೆ, ದೀರ್ಘಾವಧಿಯೊಳಗೆ ನಾವು ಮಾಲೀಕರು ರೆಡಿ ಆಗಲಿಕ್ಕಂದ್ರೆ ಅವರು ಬಗ್ಗೋದು ಭಾಳ ಕಡಿಮೆ ಆಯಿತು. ಅದಕ್ಕೆ ನಾವು ಒಂದು ಈಗ ನ್ಯಾಷನಲ್ ಕ್ಯಾಂಪೇನ್ ಶುರು ಮಾಡಿದ್ದೇವೆ. ಇದರೊಳಗೆ ನಮ್ಗೆ 2 ಇದೆ. ಒಂದು, ರೈತರಿಗೆ ನೀವು ಲೀಗಲ್ ಗ್ಯಾರಂಟಿ ಫಾರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಒಂದು ಕಡೆಗೆ ಇದ್ದರೆ, ಇನ್ನೊಂದು ಕಡೆಗೆ ರೈತ ಕಾರ್ಮಿಕರಿಗೆ 100 ಬದಲಾಗಿ 200 ವರ್ಷಕ್ಕೆ ದಿವಸ ಉದ್ಯೋಗ ಮತ್ತು ಮಿನಿಮಮ್ ವೇಜ್ ಏನಿಲ್ಲ 600 ರೂಪಾಯಿ ಕೊಡಬೇಕು. ನಿಮಗೆ ಗೊತ್ತಿದೆ ಆರೋಗ್ಯ, ಶಿಕ್ಷಣ ಮತ್ತು ಆದಾಯ. ರಾಜ್ಯ ಸರ್ಕಾರವು ಸಹ ಬಿಜೆಪಿ ಸರ್ಕಾರ ರದ್ದುಗೊಳಿಸಿದ್ದ ಕಾಯ್ದೆಗಳನ್ನು ರದ್ದುಗೊಳಿಸುವುದಾಗಿ 2023 ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ಆದರೆ ಅಧಿಕಾರ ಹಿಡಿದು 2 ವರ್ಷಗಳಾದರೂ ಕಾಯ್ದೆ ರದ್ದುಗೊಳಿಸಲು ಮುಂದಾಗುತ್ತಿಲ್ಲ. ಈ ಕುರಿತು ಈಗಾಗಲೇ 1 ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಲೋಕಸಭಾ ಚುನಾವಣೆ ನಂತರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಚುನಾವಣೆ ಮುಗಿದ ಕಾಯ್ದೆ ರದ್ದಿಗೆ ಮುಂದಾಗದ ಇರುವ ಜನಾಂದೋಲನಗಳ ಮಹಾಮೈತ್ರಿಯಿಂದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಆದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವ್ಯತ್ಯಾಸವೇ ಇಲ್ಲದೆ ಹೋಗಿದೆ. ಸಂವಿಧಾನ, ಪ್ರಜಾಪ್ರಭುತ್ವ ಕುರಿತಂತೆ ಮಾತನಾಡುವ ರಾಜಕೀಯ ಪಕ್ಷಗಳು ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿ ಸಂವಿಧಾನ ವಿರೋಧ ನಿಲುವುಗಳನ್ನು ಮುಂದುವರಿಸುತ್ತಿವೆ. ಹಿಂದಿನ ತುರ್ತು ಪರಿಸ್ಥಿತಿ ದಿನಗಳು ಮರುಕಳಿಸಲು ಪ್ರಾರಂಭಿಸಿವೆ. ಜಯಪ್ರಕಾಶ್ ನಾರಾಯಣ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ 50 ವರ್ಷಗಳು ಸಂದಿವೆ. ಸಿಟಿಜನ್ ಫಾರ್ ಡೆಮೋಕ್ರಸಿ ಸಂಘಟನೆ 50 ವರ್ಷಾಚರಣೆ ಏಪ್ರಿಲ್ 19 ಮತ್ತು 20ರಂದು ರಾಜಧಾನಿಯಲ್ಲಿ ನಡೆಯಲಿದೆ. ಅಲ್ಲಿ ಹೊಂದಿನ ಹೋರಾಟ ರೂಪರೇಷ
ಸಿದ್ಧಪಡಿಸಿ ರಾಷ್ಟ್ರಾದ್ಯಂತ ಆಂದೋಲನ ನಡೆಸಲಾಗುತ್ತದೆ ಎಂದರು. ವಾರಗಳ ಹಿಂದೆ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಏನಂದರೆ ಇದೇ ಏಪ್ರಿಲ್ ತಿಂಗಳೊಳಗೆ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಅಂತ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ಏನಂತೀವಿ ನೀವು ಸಿವಿಲ್ ಸೊಸೈಟಿ ಏನೊಂದು ನಮ್ಮ ನಾಗರಿಕರ ಸಮಾಜ ಇದೆ, ಇದ್ರದ್ದು ಪ್ರಜಾಪ್ರಭುತ್ವ ಒಂದು ಜವಾಬ್ದಾರಿಗಳ ಸ್ಥಾನ ಇದೆ ಅಂತ 74ರ ಏಪ್ರಿಲ್ನೊಳಗೆ ಅವರು ಶುರು ಮಾಡಿದ್ರು. ಈಗ 50 ವರ್ಷ ಆಗ್ತಾ ಇದೆ. ಅದನ್ನು ನಾವು 19-20 ಏಪ್ರಿಲ್ನಂದು ನಾವು ರಾಜಧಾನಿ ಒಳಗೆ ಎಲ್ಲಿ ಶುರು ಆಗಿರ್ತದೆ ಗಾಂಧಿ ಪೀಸ್ ಫೌಂಡೇಶನ್, ಅಲ್ಲೇ ನಾವು 50ನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಸೊ ಅದರ ಭಾಗವಾಗಿ ನಾವು ಒಂದು ರಾಷ್ಟ್ರೀಯ ಕ್ಯಾಂಪೇನನ್ನು ಶುರು ಮಾಡಿದ್ದೇವೆ. ಸೊ ಈ 2 ವಾರಗಳ ಹಿಂದೆ ನಾವೇನು ಹೇಳಿದೆವು ಕೇಂದ್ರ ಸರ್ಕಾರಕ್ಕೆ ಅಂದರೆ, ನೋಡಿ ಜಯಪ್ರಕಾಶ್ ನಾರಾಯಣ್ ಅವರು 50 ವರ್ಷಗಳ ಹಿಂದೆ ಇದೇನೊಂದು ತುರ್ತು ಪರಿಸ್ಥಿತಿಯನ್ನು ಮಾಡಿದಾಗ ಅದೇ ಗಾಂಧಿ ಪೀಸ್ ಫೌಂಡೇಶನ್ ಅಲ್ಲಿ ಅವರು ಹೇಳ್ಕೊಂಡಾಗ ಮಧ್ಯರಾತ್ರಿಗೆ ಬಂದು ಅವ್ರನ್ನೇನು ಅರೆಸ್ಟ್ ಮಾಡ್ತಾರೆ. ಅವಾಗ ಅವರೊಂದು ಹಳೆ ನನ್ನ ಅಭಿಪ್ರಾಯದೊಳಗೆ ಮುನ್ಸೂಚನೆಯಾಗಿ ಒಂದು ಶಬ್ದ ಬಳಸ್ತಾರೆ, ಏನಂದರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಹಂಗೆ ಇವತ್ತಿನ ನಮ್ಮ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಅನ್ನದಾತರ ಬಗ್ಗೆ ಯಾವುದೇ ಒಂದು ಕಾಳಜಿ, ಅವ್ರ ಬಗ್ಗೆ ಒಂದು ಗೌರವ, ಅವರು ಕೂಡ ಈ ದೇಶದ ನಾಗರಿಕರು, ಅವರೇ ಇವರೆಲ್ಲರನ್ನ ಆರಿಸುವಂಥ ಕೊನೆಯ ಅಧಿಕಾರ ಇರುವಂಥವ್ರು, ಅವ್ರನ್ನ ಗೌರವದಿಂದ ಕಾಣಬೇಕು ಅನ್ನೋದೇ ಕಂಡು ಬರ್ತಾ ಇಲ್ಲ. ಇದಕ್ಕೆ ಉದಾಹರಣೆ 2 ಇದೆ. ಒಂದು ಕೇಂದ್ರದೊಳಗೆ 3 ಕರಾಳ ಕಾಯ್ದೆಗಳನ್ನ ತಂದಿದ್ರು. 1 ವರ್ಷದ ಸಮಗ್ರ ಹೋರಾಟದ ನಂತರ ಅದನ್ನೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಖಾಸಗೀಕರಣ, ಉದಾರೀಕರಣ ನೀತಿಗಳನ್ನು ಜಾರಿಗೊಳಿಸಿತ್ತು. ಅದರೀಗ ಪರಿಸ್ಥಿತಿ ಬದಲಾಗಿದೆ. ಮರು ವಿಮರ್ಶೆ ಮಾಡಿಕೊಂಡು ಒಪ್ಪಂದದಿಂದ ಹೊರಬರಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಅಹಮ್ಮದ್ ಉಪಸ್ಥಿತರಿದ್ದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುವ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ತಾವು ಪಡೆದ ಸಾಲವನ್ನು ಕಟ್ಟುವುದು ಮಾತ್ರವಲ್ಲ, ಆಯಾ ಗುಂಪಿನಲ್ಲಿ ಸಾಲ ಪಡೆದವರ ಮರುಪಾವತಿಯನ್ನು ಸಹ ಮಾಡಿಸಿಕೊಳ್ಳಬೇಕಾಗುತ್ತದೆ. 10 ಜನರ ಗುಂಪಿನಲ್ಲಿ ಸಾಲ ಪಡೆದ ಒಬ್ಬರು ಮರುಪಾವತಿ ಮಾಡದಿದ್ದರೆ ಉಳಿದ 9 ಜನ ಅವರ ಮನೆಯ ಮುಂದೆ ನಿಂತು ಸಾಲ ವಸೂಲಿ ಮಾಡಬೇಕಾಗುತ್ತದೆ. ಹೀಗೆ ಸಾಲ ಮರುಪಾವತಿ ಕಿರುಕುಳ ಶುರುವಾಗುತ್ತದೆ ಎಂದರು. ಸಂಸ್ಥೆಗಳಿಂದ ನೇಮಕಗೊಂಡಿರುವ ವಸೂಲಿಗಾರರ ಕಿರುಕುಳ ಹಾಗೂ ದಾಳಿಯ ಕಾರಣಕ್ಕೆ ರಾಜ್ಯದಲ್ಲಿ ಹಲವು ನೆಲೆಯ ಹೋರಾಟಗಳು ಶುರುವಾಗಿವೆ. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಕೆಲವು ಬೃಹತ್ ಸಂಸ್ಥೆಗಳು ತಮ್ಮ ಕಪ್ಪು ಹಣವನ್ನು ಬಿಳಿ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿವೆ. ಅಂತಹ ಹಲವು ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಘಟಕಗಳನ್ನು ತೆರೆದು ಹಳ್ಳಿಗಳಿಗೆ ಲಗ್ಗೆ ಇಡುತ್ತಿವೆ ಎಂದು ಹೇಳಲಾಗಿದೆ. ಅವಿಭಾಜಿತ ಆಂಧ್ರ ಪ್ರದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಮಿತಿ ಮೀರಿದ್ದರಿಂದ 2010ರಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಕಟ್ಟುನಿಟ್ಟಿನ ಅನುಷ್ಠಾನದಿಂದಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆಂಧ್ರದಿಂದ ಕಾಲ್ಕಿತ್ತವು. ಅಂತಹ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ತಮ್ಮ ಅಂಗಡಿಗಳನ್ನು ತೆರೆದಿವೆ. ಮುಂಬರುವ ದಿನಗಳಲ್ಲಿ ತಮ್ಮ ರಾಜ್ಯದಲ್ಲಿಯೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಪಡೆದ ಸಾಲ ತೀರಿಸಲಾಗದೆ ಸಾಲ ವಸೂಲಾತಿಯ ಕಟ್ಟುಪಾಡುಗಳಿಂದ ತೀವ್ರ ತೊಂದರೆ ಅನುಭವಿಸುವವರ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಆಂಧ್ರ ಸರ್ಕಾರದ ಜಾರಿಗೊಳಿಸಿದ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆಯ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಈ ಫೈನಾನ್ಸ್ ಸಂಸ್ಥೆಗಳ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಬೇಕಾಗಿದೆ ಎಂದು ಆಗ್ರಹಿಸಿದರು. CPML ಮೈಕ್ರೋ
ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲಾತಿ ಸೃಷ್ಟಿಸಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳ ಎಷ್ಟು ಪರವಾನಗಿ ತೆಗೆದುಕೊಂಡಿದ್ದಾರೆ, ಎಷ್ಟು ಅನಧಿಕೃತವಾಗಿ ನಡೆಯುತ್ತಿವೆ, ಸಮಗ್ರ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಬಂಧಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್, ಅಜೀಜ್ ಜಾಗೀರ್ದಾರ್, ಚಾಂದ್ ಸಾಬ್, ದೇವರಾಜ್, ಶ್ರೀನಿವಾಸ್, ನರಸಮ್ಮ, ಬಸವರಾಜ್, ರವಿಚಂದ್ರ, ಮಹಾದೇವ್ ಸೇರಿದಂತೆ ಇತರರು ಇದ್ದರು. ಬೀದಿ ಬದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದರು. ನಗರದಲ್ಲಿ ನೂರಾರು ಜನರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ರಸ್ತೆ ಅಗಲೀಕರಣಕ್ಕಾಗಿ ಬೀದಿ ಬದಿಯಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಬೀದಿ ಪಾಲಾಗುವಂತೆ ಮಾಡಿದ ಜಿಲ್ಲಾಡಳಿತ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ಬದಿ ವ್ಯಾಪಾರಕ್ಕಾಗಿ ಸರ್ಕಾರದ ಒಂದು ಕಡೆ ಯೋಜನೆಗಳ ಮೂಲಕ ಅನುದಾನ ನೀಡಿ ಮತ್ತೊಂದೆಡೆ ತೆರವುಗೊಳಿಸುತ್ತಿದೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದು, ಅದಕ್ಕೂ ಸರ್ಕಾರದ ಕಲ್ಲಾಕಿದೆ ಎಂದು ಆಪಾದಿಸಿದರು. ಬೀದಿಗೆ ತಳ್ಳಿದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿದ ಪೌರ ಆಯುಕ್ತರಿಗೆ ಧಿಕ್ಕಾರ. ನಗರದಲ್ಲಿರುವ ಸರ್ಕಾರದ ಸ್ಥಳವನ್ನು ಗುರುತಿಸಿಕೊಟ್ಟು ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ದಂಡ ವಸೂಲಿ ತಡೆಯಬೇಕು. ಬೀದಿ ಬದಿ ಸಂರಕ್ಷಣೆ ಕಾಯ್ದೆ ಸಮರ್ಪಕ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. 5,000ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತಿನ ದಿನ ಬೀದಿಗೆ ಬಿದ್ದಿರ್ತಕ್ಕಂಥ ಪರಿಸ್ಥಿತಿ ಇಡೀ ಜಿಲ್ಲಾಡಳಿತಕ್ಕೆ ಗೊತ್ತಿದೆ. ಅದರ ಸಂಬಂಧಪಟ್ಟಂಗೆ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ, ಯಾವ ಕೋಟಿನೂ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. 15-20 ವರ್ಷದಿಂದ ಏನು ಬೀದಿ ವ್ಯಾಪಾರಸ್ಥರು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದಾರ, ರಾಯಚೂರಿನಲ್ಲಿ ಯಾವುದಾದ್ರೂ ಒಂದು ಬೀದಿನ ಕಂಪ್ಲೀಟಾಗಿ ಇವರಿಗೆ ಬಿಟ್ಟು ಕೊಡಬೇಕು ಅನ್ನೋ ಸಂಬಂಧ, ವ್ಯಾಪಾರ ಮಾಡಲಿಕ್ಕೆ ಬಿಟ್ಟು ಕೊಡಬೇಕು, ಅನುಕೂಲ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತಕ್ಕೂ ಹೇಳಿದ್ದಾರೆ. ಅದರ ಸಂಬಂಧಪಟ್ಟಂಗೆ ನಾವು ಕಳೆದ 4-5 ದಿನಗಳಿಂದ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಬೇಕನ್ನೋ ನಿಟ್ಟಿನಾಗ ನಾವು ತಿರುಗಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಸಿಗ್ತಾ ಇಲ್ಲ. ಅದೇ ಹೊತ್ತಿನಲ್ಲಿ ಮೊನ್ನೆ ಹಾಲಿಡೇ ಇತ್ತು, ಇದು 4ನೇ ಶನಿವಾರ ಬಂತು, ನಿನ್ನೆ ಆಯ್ತಾರ ಆಯಿತು, ಇವತ್ತು ಸೋಮವಾರ ಆದ್ರೂ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಇವರಿಗೆ ಇಮಿಡಿಯೇಟ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಕೇಳೋಣ ಅಂತ ಮುಂದಾದ್ವಿ. ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲ, ದುರ್ದೈವ. ಅದರ ಸಂಬಂಧಪಟ್ಟಂಗ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಪೌರ ಆಯುಕ್ತರಿಗೆ, ಈ ರಾಯಚೂರಿನ ಜನಪ್ರತಿನಿಧಿಗಳಿಗೆ ನಾವು ಎಚ್ಚರಿಸ್ತಾ ಇದ್ದೀವಿ. ಇದು ಸಾಂಕೇತಿಕವಾದಂಥ ಹೋರಾಟದ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ಅದೇ ಹೊತ್ತಿನಲ್ಲಿ ನೀವೇನಾದರೂ ನಮ್ಮನ್ನು ಬೀದಿಗೆ ಹಾಕಿ ನಮ್ಮನ್ನು ಬೀದಿ ಪಾಲು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಜನಪ್ರತಿನಿಧಿಗಳ ಮನೆ ಮುಂದೆನೇ ಹೋರಾಟಕ್ಕೆ ಮುಂದಾಗಬೇಕು. ಅದೇ ಹೊತ್ತಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೆರವು ಮಾಡ್ತಕ್ಕಂಥ ಪರಿಸ್ಥಿತಿ ಅನಾಹುತಗಳು ಆಗ್ತವಾದ ನಿಟ್ಟಿನಾಗ ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ಜಿ ಅಮರೇಶ್. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಿ ಅಮರೇಶ್, ಎಂ ಗಂಗಾಧರ್, ಅಧ್ಯಕ್ಷ ಶೇಖ್ ಹುಸೇನ್ ಬಾಷಾ, ಉಪಾಧ್ಯಕ್ಷ ಮೈನುದ್ದೀನ್, ಭೀಮಾ ಶಂಕರ್, ಕರೀಮುಲ್ಲಾ, ರಾಜು, ಮಾರೆಪ್ಪ, ಸಿದ್ದಪ್ಪ, ಗೋವಿಂದ್, ಪವನ್ ಕುಮಾರ್, ಅಫ್ರೂಜ್, ಮಹಮ್ಮದ್, ಜಾಫರ್ ಸೇರಿದಂತೆ ಅನೇಕರು ಇದ್ದರು. ದೇಶ ಮತ್ತು ರಾಜ್ಯದಲ್ಲಿ ಸೈಬರ್ ವಂಚಕರು ಬ್ಯಾಂಕ್ ಗ್ರಾಹಕರ ಖಾತೆಯಲ್ಲಿರುವ ಹಣವನ್ನು UPI ಐಡಿಗಳ ಮೂಲಕ ವಂಚನೆ ಮಾಡುತ್ತಿರುವ ಪ್ರಕರಣಗಳು ನಡೆಯುತ್ತಿದ್ದು, ಇದೀಗ ವಂಚಕರು ಹೊಸ ಆಯಾಮವನ್ನು ಹುಡುಕಿಕೊಂಡಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆಯುಳ್ಳ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಮಂತ್ರಾಲಯ ರಾಯರ ಮಠದಲ್ಲಿ ಭಕ್ತರಿಗೆ ರೂಮ್ ಬುಕಿಂಗ್ ಮಾಡುವ ವಂಚಕರು ನಕಲಿ UPI ಮೂಲಕ ಭಕ್ತರಿಗೆ ವಂಚನೆ ಮಾಡುವ ಜಾಲ ಬೆಳಕಿಗೆ ಬಂದಿದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠಕ್ಕೆ ಬರುವ ಭಕ್ತರನ್ನು ಟಾರ್ಗೆಟ್ ಮಾಡಿಕೊಂಡು ರೂಮ್ ಬುಕಿಂಗ್ ಮಾಡಲು ನಕಲಿ UPIಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಈ ವಂಚನೆ ಬಗ್ಗೆ ಅರಿತುಕೊಂಡ ಮಂತ್ರಾಲಯ ರಾಯರ ಮಠದ ಆಡಳಿತ ಮಂಡಳಿ ಭಕ್ತರಿಗೆ ಎಚ್ಚರದಿಂದಿರಲು ಸೂಚನೆ ನೀಡಿದೆ. ಮಂತ್ರಾಲಯದ ರಾಯರ ಮಠದಲ್ಲಿ ಅಡ್ವಾನ್ಸ್ ಆಗಿ ರೂಮ್ ಬುಕ್ ಮಾಡುವ ಭಕ್ತರು ಎಚ್ಚರಿಕೆ ವಹಿಸಿಕೊಂಡು ರೂಮ್ ಬುಕಿಂಗ್ ಮಾಡುವಂತೆ ರಾಯರ ಮಠ ತಿಳಿಸಿದೆ. ರಾಯರ ಮಠದಲ್ಲಿ ರೂಮ್ ಬುಕಿಂಗ್, ಪ್ರಸಾದ, ವಿವಿಧ ಸೇವೆಗಳ ಸೌಲಭ್ಯ ಒದಗಿಸುವ ನೆಪದಲ್ಲಿ ವಂಚಕರ ಜಾಲ ಹಣ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ.
ಈ ಕುರಿತು ಮಂತ್ರಾಲಯ ರಾಯರ ಮಠದ ಆಡಳಿತ ಮಂಡಳಿ ಪ್ರಕಟಣೆ ಹೊರಡಿಸಿದ್ದು ಭಕ್ತರು ಜಾಗೃತರಾಗಿರಲು ಸೂಚಿಸಿದೆ. ಮಠದ ಹೆಸರಿನಲ್ಲಿ ವಂಚಕರ ಜಾಲ ಭಕ್ತರನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ವಿವಿಧ ಸೇವೆಗಳನ್ನು ನೀಡುವುದಾಗಿ ಭಕ್ತರಿಂದ ಹಣ ಸಂಗ್ರಹ ಮಾಡುವ ವಂಚಕರ ಜಾಲ ನಕಲಿ UPI ಐಡಿಗಳನ್ನು ಬಳಸಿಕೊಂಡು ಹಣ ಹಾಕಿಸಿಕೊಂಡು ವಂಚಿಸುತ್ತಿದ್ದಾರೆ. ವಂಚಕರ ಜಾಲದಿಂದ ಭಕ್ತರು ಹಣ ಕಳೆದುಕೊಳ್ಳುತ್ತಿದ್ದಾರೆ. ವಂಚಕರ ಕರೆ, ಪೋಸ್ಟ್ ಮೆಸೇಜ್ ಮೂಲಕ ಭಕ್ತರನ್ನು ಸೆಳೆಯುವಂತೆ ಮಾಡಿಕೊಳ್ಳುತ್ತಿದ್ದಾರೆ. ಭಕ್ತರು ಇದನ್ನು ನಂಬಿ ಹಣ ಹಾಕಿ ಕಳೆದುಕೊಳ್ಳುತ್ತಿದ್ದಾರೆ. ಭಕ್ತರು ನಕಲಿ UPI ಐಡಿಗಳಿಗೆ ಹಣ ಹಾಕದಂತೆ ಮಠ ಎಚ್ಚರಿಕೆ ನೀಡಿದೆ. ಭಕ್ತರಿಗೆ ವಂಚಕರಿಂದ ಕರೆ, ಮೆಸೇಜ್ ಬಂದರೆ ಕೂಡಲೇ ಸೈಬರ್ ಪೊಲೀಸರಿಗೆ ಮಾಹಿತಿ ನೀಡಲು ಸೂಚಿಸಿದೆ. ಮಂತ್ರಾಲಯ ರಾಯರ ಭಕ್ತರು ರೂಮ್ಗಳನ್ನು ಬುಕ್ ಮಾಡಲು ಮಂತ್ರಾಲಯದ ರಾಯರ ಮಠದ ಅಧಿಕೃತ ವೆಬ್ಸೈಟ್ನಿಂದ ಮಾತ್ರ ಬುಕ್ ಮಾಡುವಂತೆ ಭಕ್ತರಿಗೆ ಮಠದ ವ್ಯವಸ್ಥಾಪಕ ವೆಂಕಟೇಶ್ ಜೋಶಿ ತಿಳಿಸಿದ್ದಾರೆ. ಚಿಕ್ಕಸೂಗೂರಿನ ವಡ್ಲೂರು ಕ್ರಾಸ್ನಿಂದ ಗ್ರಾಮಕ್ಕೆ ತೆರಳುವ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು KIADB AEE ಗೋವಿಂದ್ ನಾಯಕ್ ಹಾಗೂ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ವಡ್ಲೂರು ಕ್ರಾಸ್ನಿಂದ ಗ್ರಾಮದವರೆಗೆ ಚರಂಡಿ ಸೇರಿದಂತೆ ರಸ್ತೆ ಕಾಮಗಾರಿ 10 ಕೋಟಿ ಬಿಡುಗಡೆಯಾಗಿದೆ. ಕಾಮಗಾರಿ ಸಮರ್ಪಕ ಮಾಡದೇ ಇರುವುದರಿಂದ ಕಳಪೆಯಾಗಿದೆ. KIADB ಮೂಲಕ ಟೆಂಡರ್ ಪಡೆದ ಗುತ್ತಿಗೆದಾರರು ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡದೆ ಕಳಪೆಯಾಗಿ ಮಾಡಿದ್ದಾರೆ ಎಂದು ದೂರಿದರು. ಕಾಮಗಾರಿ ಅಂದಾಜು ಪತ್ರಿಕೆಯಂತೆ ಮಾಡದೆ ಕಾಮಗಾರಿಯಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಈ ಕಾಮಗಾರಿಯಿಂದ ವಡ್ಲೂರು ಗ್ರಾಮಕ್ಕೆ ತೆರಳಲು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. KIADB ಅಧಿಕಾರಿ, AEE ಮತ್ತು ಗುತ್ತಿಗೆದಾರ ಸೇರಿದಂತೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ರಸ್ತೆ ಕೊಡೋದು KIADB ರಸ್ತೆ. ಅದು ನಾವು ಭಾಳಷ್ಟು ಸಲ ಮನವಿ ಕೂಡ ಮಾಡಿದ್ದೀವಿ KIADB ಅಧಿಕಾರಿಗಳಿಗೆ. ಈ ಒಂದು ರೋಡನ್ನು ದುರಸ್ತೀಕರಣ ಮಾಡಿಕೊಡಬೇಕು, ಹದಗೆಟ್ಟಿದೆ ಭಾಳಷ್ಟು. ಇದು ಚಿಕ್ಕಸೂರಿನಿಂದ ವಡ್ಲೂರು ಮತ್ತು ಹನುಮದೊಡ್ಡಿ, ಗಂಜಳ್ಳಿ ವಿದ್ಯಾರ್ಥಿಗಳಿಗೆ ಬರುವಂಥ ಬಸ್ಸು ಕೂಡ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲಿಗೆ, ಕಾಲೇಜಿಗೆ ಬರ್ಬೇಕಾದ್ರೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗೆ ಮತ್ತು ಡಸ್ಟಿನ ಮುಖಾಂತರ ಭಾಳಷ್ಟು ಧೂಳು ಆಗ್ತಾಯಿದೆ. ರೋಡ್ ಹದಗೆಟ್ಟಿದೆ, ಮಾಡಿಕೊಡ್ಬೇಕಂತೇಳಿ ನಾವು ಈಗಾಗಲೇ KIADB ಅವರಿಗೆ ಕೇಳಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೊಡ್ತಾ ಇದ್ದೀವಿ. ಆಮೇಲೆ YTPSನ ಬಲ್ಕರ್ಗಳು ತಿರುಗಾಡ್ತಾ ಇದ್ವಿ. ಆ ಬಲ್ಕರ್ಗಳು ತಿರುಗಾಡೋದ್ರಿಂದ YTPS ಅಧಿಕಾರಿಗಳಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ. ನೋಡಿರಿ, ಈ ಬಲ್ಕರ್ಗಳು, ನಿಮ್ಮ ಬಲ್ಕರ್ಗಳು KIADB ವಡ್ಲೂರು ದಾರಿಗೆ ತಿರುಗಾಡೋದ್ರಿಂದ ಗ್ರಾಮಸ್ಥರಿಗೆ ಮತ್ತು ಅಲ್ಲಿರ್ತಕ್ಕಂಥ ಅಂಗಡಿ ಎಲ್ಲ ಇದರಲ್ಲಿ ಧೂಳು ಜಾಸ್ತಿ ಆಗ್ತಾಯಿದೆ. ಈ ಧೂಳು ಮುಕ್ತ ಮಾಡಬೇಕು, ನೀವು ರೋಡನ್ನು ಕೂಡ ಮಾಡಿಕೊಡ್ಬೇಕಂತ ಹೇಳಿದ್ದೀವಿ. ಆದರೂ ಆಗಲಿಲ್ಲ. ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಗ್ರಾಮೀಣ ಶಾಸಕರು ಅವರಿಬ್ಬರಿಗೂ ಮನವಿ ಮಾಡಿದಾಗ ಅವರು ಬಂದು 3 ತಿಂಗಳ ಕೆಳಗೆ ಟೆಂಡರ್ ಕೂಡ ಆಗಿದೆ. ಆಲ್ರೆಡಿ ಬಂದು ಉದ್ಘಾಟನೆ, ಭೂಮಿ ಪೂಜೆ ಕೂಡ ಮಾಡಿದ್ದಾರೆ 3 ತಿಂಗಳಿಂದ. ಆದರೆ ಕಾಮಗಾರಿ ಪ್ರಾರಂಭನೇ ಮಾಡಿಲ್ಲ ಅವರು. ಆಮೇಲೆ ಎಲ್ಲರೂ ನಾವು ಒತ್ತಡ ಹಾಕಿದಾಗ ಕಾಂಟ್ರಾಕ್ಟರ್ಗೆ ನೀಡಿದ್ದೀವಿ. ಕಾಮಗಾರಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಅಧಿಕಾರಿ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಾರುತಿ ಚಿಕ್ಕಸುಗೂರ್, ಸುರೇಶ್ ಬಾಬು, ಮಂಜುನಾಥ್ ಬಾಬು, ಬಾಬುದ್ದೀನ್, ಬಾಬುರಾವ್, ಮಧುಕಾಂತ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಭವನ ಸ್ಥಳಾಂತರಕ್ಕೆ ಹಿಂದೇಟು. ಹೊಸ ಕಟ್ಟಡ ಮಂಜೂರಾತಿಗೆ ಸಚಿವ ಪತ್ರ ತಂದ ಅಡ್ಡಿ. ರೈತ ವಿರೋಧಿ ಕಾಯ್ದೆಗಳ ರದ್ದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿಂದೇಟು. ರಾಷ್ಟ್ರ ವ್ಯಾಪಿ ಆಂದೋಲನ SR ಹಿರೇಮಠ್. ಮೈಕ್ರೋ ಫೈನಾನ್ಸ್ ಕಿರುಕುಳ ವಿರೋಧಿಸಿ CPI ಎ ಲಿಬರೇಷನ್ ಪ್ರತಿಭಟನೆ. ಪ್ರತಿಕೃತಿ ದಹನ. ಬೀಡಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಆಗ್ರಹಿಸಿ ಮನವಿ. ಮಂತ್ರಾಲಯದಲ್ಲಿ
ನಕಲಿ ಐಡಿ ಸೃಷ್ಟಿಸಿ ಭಕ್ತರಿಗೆ ವಂಚನೆ, ಎಚ್ಚರಿಕೆ ವಹಿಸಲು ಭಕ್ತರಿಗೆ ಮಂತ್ರಾಲಯ ಮಠ ಮನವಿ. ವಡ್ಲೂರು ರಸ್ತೆ ಕಾಮಗಾರಿ ಕಳಪೆ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.